ಮಾಡಿದ್ದಾರೆ, ಅವರೇ ಇದ್ರ ಹಿಂದೆ ಇದ್ದಾರೆ ಅಂಥೇಳಿ. ಅದರದ್ದು ಕೂಡ SITಯಲ್ಲಿ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಮತ್ತು CBI ಕೊಡಬೇಕಂತ ಅಲ್ಲ, CBI ಕೊಡಬೇಕು ಅನ್ನೋದು ಭಾಳ ಒಳ್ಳೆಯದದು. ಯಾಕಂದ್ರೆ ಈ ಸರ್ಕಾರ CBI ಅಂದ್ರೆ ಭಾಳ ಹೆದರ್ತದೆ. ಯಾಕಂದ್ರೆ ಇವ್ರದ್ದು ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅದರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತಿ ಕೊಡೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ CBIಗೆ ಇದನ್ನು ಕೊಡಬೇಕು ಅಂತ ನಂದು ಭಾವನೆ ಆಗಿದೆ. ನೋಡಿ, ನಾನು ಅದಕ್ಕೆ ಕೇಳೋದು ಇಷ್ಟೇ, ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ, CBI ಕಡೆ ಕೊಟ್ಟರೆ ನಾವು ಅದನ್ನು CBI ತನಿಖೆಯನ್ನು ಮಾಡ್ತೀವಿ. ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದವರು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರಬೇಕು. ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನೂ ಮಾಡೋಕ್ಕೆ ನೋಡಿ. ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು. ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೇನು CDಗಳು ಬಂದಿದ್ದಾವೆ, ಇದು ಭಾಳ ಆಘಾತಕಾರಿಯಾಗಿದೆ. ಇಟ್ ಈಸ್ ಮೋಸ್ಟ್ ಶಾಕಿಂಗ್. ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ CBI ಕೊಡುವಾಗ. CBI ಕೊಡುವಾಗ ನೀವು ಯಾಕೆ ಭಯ ಪಡ್ತೀರ? CBI ಇಂಡಿಪೆಂಡೆಂಟಾಗಿ ನಡೆಸ್ತದೆ. ಅನೇಕ ಕೇಸ್ಗಳಲ್ಲಿ CBI ಕ್ಲೀನ್ ಚಿಟ್ಟು ಕೊಟ್ಟಿದೆ, ಯಾರು ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ದರೆ. ಹಾಗಾಗಿ ನಿಮ್ಮ ವಿರುದ್ಧನೂ ಅನ್ಯಾಯವಾಗಿ ಆರೋಪ ಮಾಡಿದರೆ ಅದು ಆಗತ್ತೆ. ಅದ್ರ CBI ಕೊಡೋಕೆ ಯಾಕೆ ಹೆದರ್ತೀರಿ? ನೋಡಿ, CBIಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಿವ, ನಮ್ಮ ಸರ್ಕಾರದಲ್ಲಿ ಇಂಥ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ. ನೋಡಿರಿ, ಇದೆಲ್ಲ ಬೋಗಸ್ ಇದೆ. 8-10 ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದ್ದಾವೆ. ನಾನು ಹಿಂದೂ ಹೇಳಿದ್ದೇನೆ, ನೀವು ಯಾಕೆ ಅವರಿಗೆ ಆವಾಗ ನಿಮ್ಮ ಜೊತೆಗೆ ಕೂಡಿಸ್ಕೊಂಡು ರೇವಣ್ಣ ಅವ್ರನ್ನ ಮಂತ್ರಿ ಮಾಡಿದ್ರಿ, ಇವ್ರನ್ನ MP ಮಾಡಿದ್ರಿ? ಆವಾಗ ಗೊತ್ತಿರಲಿಲ್ವ ನಿಮಗೆ? ನಿಮ್ಮದು 1 ವರ್ಷದಿಂದ ಸರ್ಕಾರ ಬಂದಿದೆ, ಏನು ಮಾಡ್ತಾಯಿದ್ದೀರಿ ನೀವು? ಕತ್ತಿ ಕಾಯ್ತಿದ್ದೀರ. ಅದ್ರ ಜೊತೆಗೆ 21ನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ. ಯಾಕೆ ಇಮಿಡಿಯೇಟಾಗಿ ನೀವು FIR ಮಾಡಲಿಲ್ಲ? FIR ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ? ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀರಿ. ಹೋಗಕ್ಕೆ ಬಿಟ್ಟು ಈಗ BJP ಮೇಲೆ ಅನ್ಲೆಸ್ ಅದರ್ವೈಸ್ FIR ಆಗಿ ಕೋರ್ಟಿಂದ ಆರ್ಡರ್ ಆಗಲಾರ್ದಷ್ಟು ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ಬರೋದಿಲ್ಲ. ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ. ಆದ್ದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು, ಬ್ಲೂ ಕಾರ್ನರ್ ನೋಟಿಸು. ಹಾಗಾಗಿ ಅವರು ಎಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ, ಬರಲೇಬೇಕಾಗತ್ತೆ. ಬಟ್ ನಾನು ಹೇಳೋದು, ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ.